ಇವತ್ತು ಶನಿವಾರ ಬೇಗ ಎದ್ದು ಪೂಜೆ ಮಾಡಿದೆ. ಬಾಸ್ ದರ್ಶನ ಮಾಡ್ಕೊಳಕ್ಕೆ ಅಂತ ದೇವಸ್ಥಾನಕ್ಕೆ ಹೊರಟೆ. ಹೋಗಿ ದೇವಸ್ಥಾನದಲ್ಲಿ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡೆ. ಅಲ್ಲಿಂದ ಬರೋತ್ತಿಗೆ ಲೇಟ್ ಆಯಿತು ಅಂತ ಶಾಪ್ ಓಪನ್ ಮಾಡೋಣ ಅಂತ ಹೊರಟೆ. ಅಲ್ಲಿ ಸ್ಕೂಲಲ್ಲೇ ಡ್ರಿಲ್ ಮಾಡಿಸ್ತಾ ಇದ್ರು, ಅದನ್ನು ನೋಡ್ಕೊಂಡು ಹೋದೆ. ಶಾಪ್ ಓಪನ್ ಮಾಡಿ ಕೂತ್ಕೊಂಡ್ರೆ ನೆಕ್ಸ್ಟ್ ಬಂದಿದ್ದೆ ನಮ್ಮ ಹುಡುಗ ಮಧುಕುಮಾರ್. ಕ್ಯಾಮ್ರಾ ನೋಡಿ ಮಧುಕುಮಾರ್ ಮಧುಮಗನ ಥರನೇ ನಾಚ್ಕೊಂತ ಇದ್ದ. ಅವನೇನೋ ಮೊಬೈಲಲ್ಲೇ ಅಪ್ಲಿಕೇಶನ್ನ ಹಾಕೋಕ್ಕೆ ಟ್ರೈ ಮಾಡಿ ಆಗದೆ ಇರೋದಕ್ಕೆ ಮತ್ತೆ ಕಂಪ್ಯೂಟರಲ್ಲೇ ಹಾಕ್ಸಕ್ಕೆ ಬಂದಿದ್ದ. ಅದನ್ನು ನಾನು ಹಾಕ್ಕೊಟ್ಟೆ. SSP ಸ್ಕಾಲರ್ಶಿಪ್ ಹಾಕ್ಸ್ಬೇಕು ಅಂತ ನಮ್ಮೂರ ಅಕ್ಕ ಒಂದು ಬಂತು ಅವ್ರ ಪಾಪು ಕರ್ಕೊಂಡು. ಏನಂದರೆ ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಅಪ್ಲಿಕೇಶನ್ SSP ಅಪ್ಲಿಕೇಶನ್ ಹಾಕೋಕ್ಕೆ ಈ ತಿಂಗಳು ಎಂಡ್ವರೆಗೂ ಮತ್ತೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾರಾದರೂ ಬಂದು ಹಾಕ್ಸೋರಿದ್ರೆ ಬಂದು ಅಪ್ಲಿಕೇಶನ್ ಹಾಕಿಸ್ಬೋದು. ಹಾಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ SC ST ಅವರಿಗೆ ಸಬ್ಸಿಡಿ ಲೋನ್ ನೇರ ಸಾಲ ಕೊಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅಪ್ಲಿಕೇಶನ್ ಹಾಕ್ಸೋದು ಕಾಂಟ್ಯಾಕ್ಟ್ ಮಾಡಿ YRK CSC ಸೆಂಟರ್. ಅಂಗಡಿಲಿರೋ ಸಾಮಾನುಗಳು ಖಾಲಿಯಾಗಿವೆ ಅಂತ ದಾವಣಗೆರೆಗೆ ಹೊರಟೆ. ಹೋಗ್ತಾ ಗಾಡಿಗೆ ಎಣ್ಣೆ ಹೊಡ್ಸ್ಕೊಂಡು ಅಲ್ಲಿಂದ ಮತ್ತೆ ಶಾಮನೂರು ಹೋಗ್ತಾ ಅಲ್ಲಿ ನಮ್ಮ ಬಾಸ್ ದರ್ಶನ ಮಾಡ್ಕೊಂಡು ಅಲ್ಲಿಂದ ಅಂಗಡಿಗೆ ಹೋದರೆ ಅಂಗಡಿ ಕದನೇ ತೆಗ್ದಿರಲಿಲ್ಲ. ಅಲ್ಲಿ ಅವ್ರಿಗೆ ಫೋನ್ ಮಾಡಿರಿ ಇವತ್ತು ರಜಾ ಅಂತ ಹೇಳ್ಬಿಟ್ರು. ಹೋಗಿದ್ದು ವೇಸ್ಟ್ ಆಯಿತು ಅಂತ ಮತ್ತೆ ಮನೆ ವಾಪಸ್ ಬಂದು ಅಲ್ಲಿಂದ ಮನೆಗೆ ಬಂದರೆ ನಮ್ಮ ಅಜ್ಜಿ ನಮ್ಮ ಮನೆಯವರು ಎಲ್ಲ ಸೇರ್ಕೊಂಡು ಅವ್ರಿಗೆ ಕಾಳು ಸುಲಿತಾ ಮಾತಾಡ್ತಾ ಕೂತಿದ್ರು. ಅವ್ರ ಜೊತೆಗೆ ಸ್ವಲ್ಪ ಕಾಮಿಡಿ ಮಾಡಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.